4 ವರ್ಷ ಯಾರು ಆಡಳಿತ ನಡೆಸಿದ್ದಾರೆ ಅವ್ರಿಗೆಲ್ಲದಕ್ಕೂ ಅವ್ರು ಹೇಳಿದ್ದು ಕೋವಿಡ್ ಒಂದೇ. ಅದರಿಂದ ಆರ್ಥಿಕ ಪರಿಸ್ಥಿತಿ ಸಮೇತ ತುಂಬಾ ಹದಗೆಟ್ಟಿತ್ತು. ಆದರೆ ನಮ್ಮ ಸಿದ್ದರಾಮಯ್ಯ ತಮ್ಗೆ ಗೊತ್ತಿದೆ, ಬಡವರ ಕಾರ್ಯಕ್ರಮ ಅಂತ ಹೇಳ್ಬಿಟ್ರೆ ಅದಕ್ಕೆ ಹಣ ತಾವು ಜೋಡಿಸ್ತೀವಿ ಅಂತ ಹೇಳಿ ಬಹುಶಃ ಈ 5 ಕಾರ್ಯಕ್ರಮ ತಾವು ನೋಡಿರಬಹುದು. ಇದು ಯಾವುದೇ ಜಾತಿಯವರಿಗಲ್ಲ, ಯಾವುದೇ ಇದಕ್ಕೆಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಯಾರು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಚೆನ್ನಾಗಿರುವವರಿಗೇನೋ ಗ್ಯಾರಂಟಿ ಪ್ರೋಗ್ರಾಂ ಬೇಕಾಗಿಲ್ಲ. ಇವತ್ತು ಮಹಿಳೆಯರು 50% ಮಹಿಳೆಯರು ನಮ್ಮ ಪ್ರಜಾದಲ್ಲಿ 50% ಮಹಿಳೆಯರಿದ್ದಾರೆ ನಮ್ಮ ಜನಸಂಖ್ಯೆ. ಈಗ ಅವರಿಗೆ ಶಕ್ತಿ ಕೊಡಿಸಿದ್ರೆ ನಮ್ಮ ಇಡೀ ಕುಟುಂಬಕ್ಕೆ ಶಕ್ತಿ ಕೊಡಿಸಿದಾಗ ತಿಳ್ಕೊಂಡು ಇವತ್ತು ಈ ಆರ್ಥಿಕ ಯೋಜನೆಗಳು ಅದು ಮಹಿಳೆ ಕೇಂದ್ರೀಕೃತವಾದ ಯೋಜನೆಗಳನ್ನು ಮಾಡಿದ್ದಾರೆ. ಬಹುಶಃ ತಮ್ಗೆ ಗೊತ್ತಿದೆ ಏನು ಇವತ್ತು ಸ್ತ್ರೀ ಶಕ್ತಿ ಪ್ರೋಗ್ರಾಮು, ಇವತ್ತು ಶಕ್ತಿ ಪ್ರೋಗ್ರಾಮು ಯುವಕರಿಗೆ ಸಲುವಾಗಿ ಇವತ್ತು ಅವರಿಗೆಲ್ಲ ನಿರುದ್ಯೋಗಿಗಳಿಗೆ ಸ್ಟೈಪೆಂಡ್ ಕೊಡುವಂತ ಒಂದು ಯೋಜನೆ, 200 ಯೂನಿಟ್ ತನಕ ಇವತ್ತು ಕರೆಂಟ್ ಫ್ರೀ ಕೊಡುವಂತ ಯೋಜನೆ ನನ್ನ ಡಿಪಾರ್ಟ್ಮೆಂಟ್ ಬರ್ತದೆ. ಸುಮಾರು 1,60,00,000 ಗ್ರಾಹಕರಿಗೆ ಇವತ್ತು ನಾವು ಫ್ರೀ ಬಿಲ್ ಅನ್ನ ಕಳಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಬಸ್ಗಳಲ್ಲಿ ಎಲ್ಲಿ ಬೇಕಾದರೂ ಮಹಿಳೆಯರಿಗೆ ಟ್ರಾವೆಲ್ ಮಾಡಬಹುದು. ಹಿರಿಯ ಮಹಿಳೆಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಈ ದುಡ್ಡೆಲ್ಲ ಇವತ್ತು ಯಾರಿಗೆ ಹೋಗ್ತದೆ? ಇಡೀ 5,000 ರೂಪಾಯಿ ಒಂದು ತಿಂಗಳಿಗೆ ಅವರೇಜ್ ತೆಗೆದರೆ ಒಂದು ಮನೆಗೆ ಬರ್ತದೆ. 5,000 ರೂಪಾಯಿ ತಗೊಂಡ್ರೆ ಅವರೇನು ಮನೆಯಲ್ಲಿ ಅವರು ಏನು ಮಾಡೋದಿಲ್ಲ. ಅವರು ತಮ್ಮ ಅವಶ್ಯಕತೆಗೆ ತಮ್ಮ ಮಕ್ಕಳಿಗೆ ಏನ್ ಬೇಕು, ತಮ್ಮ ಮನೆಯವರಿಗೆ ಏನ್ ಬೇಕು ಅದು ಹೋಗಿ ಮಾರ್ಕೆಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ. ಇವತ್ತು ಯಾರು ಆ ರೀತಿಯ ಒಂದು ವ್ಯವಹಾರ ಮಾಡ್ತಾ ಇರೋದ್ರಿಂದಾಗಿ ನಮ್ಮಲ್ಲಿ ಹೆಚ್ಚಿಗೆ ಉದ್ಯೋಗ ಅವಕಾಶ ಅಥವಾ ಉತ್ಪಾದನೆ ಹೆಚ್ಚು ಮಾಡುವಂತ ಕೆಲಸ ಆಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಸಮೇತ ಆಗಿದೆ. ಅದರಿಂದ ಇವತ್ತು ನಮ್ಮ ತಲೆವಾರು ಪರ್ ಕ್ಯಾಪಿಟಲ್ ಇನ್ಕಮ್ ಇಡೀ ಭಾರತ ದೇಶದಲ್ಲಿ, ನಾನು ಹೇಳ್ತಾ ಇರೋದಲ್ಲ, ಇದು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದರೂ ಸಮೇತ ಅವರು ಅಂಕಿಅಂಶಗಳನ್ನು ಕೊಟ್ಟು ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಕರ್ನಾಟಕ ರಾಜ್ಯ ಫಸ್ಟ್ ಬರಬೇಕಾದ್ರೆ ನಾನು ಹೇಳ್ತೀನಿ, ನಾವು ನಮ್ಮ ಜನರ ಕೈಗಳನ್ನು ಬಲಪಡಿಸೋದಕ್ಕೆ ಆಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ತಾವು ನೋಡ್ತಾ ಇರ್ಬೋದು ಕೆರೆ ತುಂಬಿಸುವ ಯೋಜನೆ, ಇದು ಯಾರು ಚಿಂತನೆ ಮಾಡಿರಲಿಲ್ಲ. ಯಾಕೆಂದ್ರೆ ತಮ್ಗೆ ಗೊತ್ತಿದೆ, ಕೃಷಿ ಹೊಂಡ ನಮ್ಮ ಸಿದ್ದರಾಮಯ್ಯಜಿ ಅವರು ಕೃಷಿಕರಿಗೆಲ್ಲ ಇವತ್ತು ಕೆರೆಗಳನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದರು. ಇವತ್ತು ತಾವು ನೋಡಿರ್ಬೋದು ಇಸ್ರೇಲ್ ರಾಜ್ಯದಲ್ಲಿ ಮಳೆ ಬರೋದೇ 6 ಇಂಚು. ನಾವು ಎಷ್ಟೇ ಬರಗಾಲ ಇದ್ದು ಎಷ್ಟೇ ನಾವು 4 ವರ್ಷ ಯಾರು ಆಡಳಿತ ನಡೆಸಿದ್ದಾರೆ ಅವ್ರಿಗೆಲ್ಲದಕ್ಕೂ ಅವ್ರು ಹೇಳಿದ್ದು ಕೋವಿಡ್ ಒಂದೇ. ಅದರಿಂದ ಆರ್ಥಿಕ ಪರಿಸ್ಥಿತಿ ಸಮೇತ ತುಂಬಾ ಹದಗೆಟ್ಟಿತ್ತು. ಆದರೆ ನಮ್ಮ ಸಿದ್ದರಾಮಯ್ಯ ತಮ್ಗೆ ಗೊತ್ತಿದೆ, ಬಡವರ ಕಾರ್ಯಕ್ರಮ ಅಂತ ಹೇಳ್ಬಿಟ್ರೆ ಅದಕ್ಕೆ ಹಣ ತಾವು ಜೋಡಿಸ್ತೀವಿ ಅಂತ ಹೇಳಿ ಬಹುಶಃ ಈ 5 ಕಾರ್ಯಕ್ರಮ ತಾವು ನೋಡಿರಬಹುದು. ಇದು ಯಾವುದೇ ಜಾತಿಯವರಿಗಲ್ಲ, ಯಾವುದೇ ಇದಕ್ಕೆಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಯಾರು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಚೆನ್ನಾಗಿರುವವರಿಗೇನೋ ಗ್ಯಾರಂಟಿ ಪ್ರೋಗ್ರಾಂ ಬೇಕಾಗಿಲ್ಲ. ಇವತ್ತು ಮಹಿಳೆಯರು 50% ಮಹಿಳೆಯರು ನಮ್ಮ ಪ್ರಜಾದಲ್ಲಿ 50% ಮಹಿಳೆಯರಿದ್ದಾರೆ ನಮ್ಮ ಜನಸಂಖ್ಯೆ. ಈಗ ಅವರಿಗೆ ಶಕ್ತಿ ಕೊಡಿಸಿದ್ರೆ ನಮ್ಮ ಇಡೀ ಕುಟುಂಬಕ್ಕೆ ಶಕ್ತಿ ಕೊಡಿಸಿದಾಗ ತಿಳ್ಕೊಂಡು ಇವತ್ತು ಈ ಆರ್ಥಿಕ ಯೋಜನೆಗಳು ಅದು ಮಹಿಳೆ ಕೇಂದ್ರೀಕೃತವಾದ ಯೋಜನೆಗಳನ್ನು ಮಾಡಿದ್ದಾರೆ. ಬಹುಶಃ ತಮ್ಗೆ ಗೊತ್ತಿದೆ ಏನು ಇವತ್ತು ಸ್ತ್ರೀ ಶಕ್ತಿ ಪ್ರೋಗ್ರಾಮು, ಇವತ್ತು ಶಕ್ತಿ ಪ್ರೋಗ್ರಾಮು ಯುವಕರಿಗೆ ಸಲುವಾಗಿ ಇವತ್ತು ಅವರಿಗೆಲ್ಲ ನಿರುದ್ಯೋಗಿಗಳಿಗೆ ಸ್ಟೈಪೆಂಡ್ ಕೊಡುವಂತ ಒಂದು ಯೋಜನೆ, 200 ಯೂನಿಟ್ ತನಕ ಇವತ್ತು ಕರೆಂಟ್ ಫ್ರೀ ಕೊಡುವಂತ ಯೋಜನೆ ನನ್ನ ಡಿಪಾರ್ಟ್ಮೆಂಟ್ ಬರ್ತದೆ. ಸುಮಾರು 1,60,00,000 ಗ್ರಾಹಕರಿಗೆ ಇವತ್ತು ನಾವು ಫ್ರೀ ಬಿಲ್ ಅನ್ನ ಕಳಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಬಸ್ಗಳಲ್ಲಿ ಎಲ್ಲಿ ಬೇಕಾದರೂ ಮಹಿಳೆಯರಿಗೆ ಟ್ರಾವೆಲ್ ಮಾಡಬಹುದು. ಹಿರಿಯ ಮಹಿಳೆಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಈ ದುಡ್ಡೆಲ್ಲ ಇವತ್ತು ಯಾರಿಗೆ ಹೋಗ್ತದೆ? ಇಡೀ 5,000 ರೂಪಾಯಿ ಒಂದು ತಿಂಗಳಿಗೆ ಅವರೇಜ್ ತೆಗೆದರೆ ಒಂದು ಮನೆಗೆ ಬರ್ತದೆ. 5,000 ರೂಪಾಯಿ ತಗೊಂಡ್ರೆ ಅವರೇನು ಮನೆಯಲ್ಲಿ ಅವರು ಏನು ಮಾಡೋದಿಲ್ಲ. ಅವರು ತಮ್ಮ ಅವಶ್ಯಕತೆಗೆ ತಮ್ಮ ಮಕ್ಕಳಿಗೆ ಏನ್ ಬೇಕು, ತಮ್ಮ ಮನೆಯವರಿಗೆ ಏನ್ ಬೇಕು ಅದು ಹೋಗಿ ಮಾರ್ಕೆಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ. ಇವತ್ತು
ಯಾರು ಆ ರೀತಿಯ ಒಂದು ವ್ಯವಹಾರ ಮಾಡ್ತಾ ಇರೋದ್ರಿಂದಾಗಿ ನಮ್ಮಲ್ಲಿ ಹೆಚ್ಚಿಗೆ ಉದ್ಯೋಗ ಅವಕಾಶ ಅಥವಾ ಉತ್ಪಾದನೆ ಹೆಚ್ಚು ಮಾಡುವಂತ ಕೆಲಸ ಆಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಸಮೇತ ಆಗಿದೆ. ಅದರಿಂದ ಇವತ್ತು ನಮ್ಮ ತಲೆವಾರು ಪರ್ ಕ್ಯಾಪಿಟಲ್ ಇನ್ಕಮ್ ಇಡೀ ಭಾರತ ದೇಶದಲ್ಲಿ ನಾನು ಹೇಳ್ತಾ ಇರೋದಲ್ಲ, ಇದು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದರೂ ಸಮೇತ ಅವರು ಅಂಕಿಅಂಶಗಳನ್ನು ಕೊಟ್ಟು ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಕರ್ನಾಟಕ ರಾಜ್ಯ ಫಸ್ಟ್ ಬರಬೇಕಾದ್ರೆ ನಾನು ಹೇಳ್ತೀನಿ, ನಾವು ನಮ್ಮ ಜನರ ಕೈಗಳನ್ನು ಬಲಪಡಿಸೋದಕ್ಕೆ ಆಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ತಾವು ನೋಡ್ತಾ ಇರ್ಬೋದು ಕೆರೆ ತುಂಬಿಸುವ ಯೋಜನೆ, ಇದು ಯಾರು ಚಿಂತನೆ ಮಾಡಿರಲಿಲ್ಲ. ಯಾಕೆಂದ್ರೆ ತಮ್ಗೆ ಗೊತ್ತಿದೆ, ಕೃಷಿ ಹೊಂಡ ನಮ್ಮ ಸಿದ್ದರಾಮಯ್ಯಜಿ ಅವರು ಕೃಷಿಕರಿಗೆಲ್ಲ ಇವತ್ತು ಕೆರೆಗಳನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದರು. ಇವತ್ತು ತಾವು ನೋಡಿರ್ಬೋದು ಇಸ್ರೇಲ್ ರಾಜ್ಯದಲ್ಲಿ ಮಳೆ ಬರೋದೇ 6 ಇಂಚು. ನಾವು ಎಷ್ಟೇ ಬರಗಾಲ ಇದ್ದು ಎಷ್ಟೇ ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.